ನೀಡ್ಸ ಬೋರ್ಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಡೆಲ್ ಅಲ್ಲಿ ಮತ್ತೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ನ ಒಂದು ರಾಶಿ ಬಂದಿರುವಂಥದ್ದು. ಹೌದು, ಡೆಲ್ ಲ್ಯಾಟಿಟ್ಯೂಡ್ 5490 ಮಾಡೆಲ್ ಆಯ್ತಾ, ಕಾರ್ಪೊರೇಟ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಲಾಂಗ್ ಡ್ಯೂರಬಿಲಿಟಿ ಮತ್ತು ಕಾರ್ಪೊರೇಟ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇವತ್ತಿನ ಎಪಿಸೋಡ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈ ಲ್ಯಾಪ್ಟಾಪ್ನ ವಿಶೇಷತೆ ಏನು ಗೊತ್ತಾ, ಈ ಲ್ಯಾಪ್ಟಾಪ್ನ ಜೊತೆಗೆ 2GB ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಿಗೆ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ನೀವೇನಾದರೂ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ, ಗ್ರಾಫಿಕ್ ಡಿಸೈನ್ ಮಾಡ್ತೀರಾ ಅಂದರೆ, ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದರೆ, ಆಟೋ ಕ್ಯಾಡ್ ವರ್ಕ್ ಮಾಡ್ತೀರಾ ಅಂದ್ರೂ ಸಹಿತ ಆರಾಮಾಗಿ ಈ ಲ್ಯಾಪ್ಟಾಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಏನು ಕಾನ್ಫಿಗರೇಷನ್ ಇದೆ, ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ, ಏನು ಆಫರ್ ನಡೀತಾ ಇದೆ, ಲ್ಯಾಪ್ಟಾಪ್ನ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಇವಾಗ ನೀವು ನೋಡ್ತಾ ಇರೋದು ಡೆಲ್ ಲ್ಯಾಟಿಟ್ಯೂಡ್ 5490 ಕಾರ್ಪೊರೇಟ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಕಂಪ್ಲೀಟ್ ಸೆಕೆಂಡ್ ಹ್ಯಾಂಡ್ ಕಂಡೀಷನ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ನೀವು ಲ್ಯಾಪ್ಟಾಪ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ತಗೊಳ್ತಕ್ಕಂಥ ಲ್ಯಾಪ್ಟಾಪ್ ಸೆಕೆಂಡ್ ಹ್ಯಾಂಡ್ ಅಥವಾ ರೀಫರ್ಬಿಶ್ಡ್ ಅಂತ ನೀವು ಕಂಪಲ್ಸರಿ ರೀಸೆಲ್ಲರ್ ಹತ್ರ ನೀವು ಕೇಳಬೇಕಾಗುತ್ತೆ, ಅಂಗಡಿಯವ್ರ ಹತ್ರ ನೀವು ಕೇಳಬೇಕಾಗುತ್ತೆ. ಏನಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತೊಗೊಂಡ್ರಿ ಅಂತಂದರೆ ನಿಮಗೆ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಏನು ಡಿಫ್ರೆನ್ಸ್ ಎರಡಕ್ಕೂ ಅಂತ ನೋಡೋದಾದರೆ, ಸೊ ಇವಾಗ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಅಂತಂದರೆ ಈ ಲ್ಯಾಪ್ಟಾಪ್ ನಿಮಗೆ ಕಂಪ್ನಿಯಿಂದ ಹೇಗೆ ಬಂದಿರುತ್ತಲ್ಲ ಅದೇ ಕಂಡೀಷನ್ ನಿಮಗೆ ಕ್ವಾಲಿಟಿ ಚೆಕಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಪಾರ್ಟ್ಸ್ನ ರಿಪ್ಲೇಸ್ ಮಾಡಿರಲ್ಲ. ಸೊ ನೋಡ್ತಾ ಇದ್ರೆ ನಾನೀಗ ಬ್ಯಾಕ್ ಪ್ಯಾನಲ್ ಸಹಿತ ಇದ್ರದ್ದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಕಂಪ್ಲೀಟ್ ಡೆಲ್ಲಿಂದ ಏನು ಬಂದಿರುತ್ತಲ್ಲ, ಒರಿಜಿನಲ್ ಚಾರ್ಜರ್ ಆಗಿರ್ಬೋದು, ಒರಿಜಿನಲ್ ರ್ಯಾಮ್ ಆಗಿರ್ಬೋದು, ಮದರ್ ಬೋರ್ಡ್ ಆಗಿರ್ಬೋದು, ಎಲ್ಲ ನಿಮಗೆ ಒರಿಜಿನಲ್ ಕಂಡೀಷನಲ್ಲಿ ಸಿಗ್ತಾ ಇರ್ತಕ್ಕಂಥ ಲ್ಯಾಪ್ಟಾಪ್ಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಅಂತ ನಾವು ಹೇಳ್ತೀವಿ. ಇನ್ನು ರೀಫರ್ಬಿಶ್ ಲ್ಯಾಪ್ಟಾಪ್ ಅಂದರೆ ಏನು ಅಂತ ನೋಡೋದಾದರೆ, ಸೊ ರೀಫರ್ಬಿಶಲ್ಲಿ ನಿಮಗೆ ಪಾರ್ಟ್ಸ್ಗಳು ರಿಪ್ಲೇಸ್ಮೆಂಟ್ ಆಗಿರುತ್ತೆ, ರಿಪೇರ್ ಆಗಿರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈ ಲ್ಯಾಪ್ಟಾಪಲ್ಲಿ ಏನಾದರೂ ಸ್ಕ್ರೀನ್ ಹೋಗಿತ್ತು ಅಂದರೆ ಸ್ಕ್ರೀನ್ನ ರಿಪ್ಲೇಸ್ ಮಾಡಿರ್ತಾರೆ, ಕೀಬೋರ್ಡ್ ಹೋಗಿತ್ತು ಅಂದರೆ ಕೀಬೋರ್ಡ್ನ ರಿಪ್ಲೇಸ್ ಮಾಡಿರ್ತಾರೆ, ಟಚ್ ಪ್ಯಾಡ್ ಹೋಗಿತ್ತು ಅಂದರೆ ಟಚ್ ಪ್ಯಾಡ್ ರಿಪ್ಲೇಸ್ ಮಾಡಿರ್ತಾರೆ. ಕೆಲವು ಸಾರಿ ಮದರ್ ಬೋರ್ಡ್ ಹೋಗಿತ್ತು ಅಂದರೆ ಮದರ್ ಬೋರ್ಡ್ನ ರಿಪ್ಲೇಸ್ ಮಾಡಿ ನಿಮಗೆ ಸರಿ ಮಾಡಿ ಆ ಒಂದು ಲ್ಯಾಪ್ಟಾಪ್ ನಿಮ್ಗೆ ಕೊಡ್ತಾರೆ. ಅದಕ್ಕೆ ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂತ ಹೇಳ್ತಾರೆ. ಅಂಥ ಲ್ಯಾಪ್ಟಾಪ್ಗಳು ಡ್ಯೂರಬಿಲಿಟಿ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನಿಮಗೆ ತುಂಬ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒರಿಜಿನಲ್ ಪಾರ್ಟ್ಸ್ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ. ಇನ್ನು ಲ್ಯಾಪ್ಟಾಪ್ನ ಒಂದು ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಆದರೂ ಸಹಿತ ತುಂಬ ನೀಟಾಗಿ ಮತ್ತು ಗುಡ್ ಕಂಡೀಷನ್ ಇದೆ ನಿಮಗೆ ಸಿಗ್ತಾ ಇರುವಂಥದ್ದು. 14 ಇಂಚಸ್ ಸೆಗ್ಮೆಂಟಲ್ಲಿ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ. ಏನು ಕಾನ್ಫಿಗರೇಷನ್ ಇದೆ ಗುರು ಅಂತ ನೋಡೋದಾದ್ರೆ, ಇದರಲ್ಲಿ i7 8 ಜನರೇಷನ್ ಅದಕ್ಕೆ ಬರ್ತಾ ಇರುವಂಥದ್ದು. 8GB DDR4 ರ್ಯಾಮ್ ಸಿಗ್ತಾ ಇದೆ, 512GB SSD ಸಿಗ್ತಾ ಇರುವಂಥದ್ದು. ಜೊತೆಗೆ ವಿಶೇಷವಾಗಿ 2GB NVIDIA ಗ್ರಾಫಿಕ್ಸ್ ಕಾರ್ಡ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು. ಗ್ರಾಫಿಕ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ನೋಡಿದ್ರೆ, ನೀವೇನಾದರೂ ಆಟೋ ಕ್ಯಾಡ್ ವರ್ಕ್ ಮಾಡ್ತೀರಾ ಅಂತಂದರೆ, ಗ್ರಾಫಿಕ್ ಡಿಸೈನ್ ಮಾಡ್ತೀರಾ ಅಂದರೆ, ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೆ, ರೀಲ್ಸ್ ಎಡಿಟ್ ಮಾಡ್ತೀರಾ ಅಂತಂದರೆ, ಗ್ರಾಮ್1 ಕೇಂದ್ರಗಳಿಗೆ, CSC ಕೇಂದ್ರಗಳಿಗೆ, ಜೆರಾಕ್ಸ್ ಸೆಂಟರ್ಗಳಿಗೆ, ನಿಮ್ಮ ಒಂದು ಡೇ ಟು ಡೇ ಯೂಸೇಜ್ಗೆ ಎಲ್ಲದಕ್ಕೂ ಇದು ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಅಷ್ಟೇ ಅಲ್ಲದೆ ನೀವೇನಾದರೂ BE ಮಾಡ್ತಾ ಇದ್ದೀರಾ ಅಂತಂದರೆ ಕೋಡಿಂಗ್ ಮಾಡೋಕ್ಕೆ, BCA ಮಾಡ್ತಿದ್ದೀರಾ ಅಂತಂದರೆ, BSc CS ಮಾಡ್ತಾ ಇದ್ದೀರಾ ಅಂತಂದರೆ, MBA ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಸ್ಲಿಮ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಆಗಿರೋದನ್ನ ನೀವು ಆರಾಮಾಗಿ ಕ್ಯಾರಿ ಸಹಿತ ಮಾಡ್ಬೋದು. ತುಂಬ ಚೆನ್ನಾಗಿರೋ ಕಂಡೀಷನ್ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ. ಈ ಲ್ಯಾಪ್ಟಾಪ್ನ ಜೊತೆಗೆ ಒರಿಜಿನಲ್ ಅಡಾಪ್ಟರ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ದಾವಣಗೆರೆ ದುತಿ ಇನ್ಫೋಟೆಕ್ಕಿಂದ ಒಂದು ಬ್ಯಾಗು ಮತ್ತು ಒಂದು ಗೇಮಿಂಗ್ ಮೌಸ್ ಸಹಿತ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ. ಇದ್ರ ಜೊತೆಗೆ ಬರೋಬ್ಬರಿ 2,000 ರೂಪಾಯಿ ಡಿಸ್ಕೌಂಟ್ ಈ ಒಂದು ಲ್ಯಾಪ್ಟಾಪ್ನೊಂದಿಗೆ ಸಿಗ್ತಾ ಇರುವಂಥದ್ದು. ಇದರ ಬೆಲೆ ಬಂದ್ಬಿಟ್ಟು ನಿಮಗೆ 25,500 ರೂಪಾಯಿ ಆಗುತ್ತೆ. ಬಟ್ 2,000 ರೂಪಾಯಿ ಡಿಸ್ಕೌಂಟ್ ಹೋಗಿ ಕೇವಲ 23,500 ರೂಪಾಯಿ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ. ಈ ಆಫರ್ ಈ ತಿಂಗಳು 29ನೇ ತಾರೀಕಿನವರೆಗೂ ಮಾತ್ರ ವ್ಯಾಲಿಡ್ ಇರುವಂಥದ್ದು. ಹಾಗಾಗಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ, ಬರೀ 25 ಯೂನಿಟ್ಸ್ ಮಾತ್ರ ಮತ್ತೆ ರೀಸ್ಟಾಕ್ ಆಗಿರುವಂಥದ್ದು. ಹಾಗಾಗಿ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಸೊ ಈ ಲ್ಯಾಪ್ಟಾಪ್ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬೇರೆ ಬೇರೆ ಲ್ಯಾಪ್ಟಾಪ್ಗಳು ಸಹಿತ ಅವೈಲೇಬಲ್ ಇರುವಂಥದ್ದು. ಕೇವಲ 12,850 ರೂಪಾಯಿಂದ ದಾವಣಗೆರೆ ದುತಿ ಇನ್ಫೋಟೆಕಲ್ಲಿ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ. ನೇರವಾಗಿ ವಿಸಿಟ್ ಮಾಡಿ ಬೇರೆ ಬೇರೆ ಮಾಡೆಲ್ಗಳನ್ನು ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಎಲ್ಲ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಕ್ಕಂಥ ನಿಮ್ಮ ಸ್ನೇಹಿತರಿಗೂ ಸಹಿತ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.